ಅದರ ನಂತರ ಅವನು ಸ್ತೋತ್ರ ಇದೆ, ಅದು ಆ ಮಂತ್ರ ಮುಂದುವರಿಕೆ ಇದೆ. ಅದರಲ್ಲಿ ಬಹಳ ತಮಾಷೆ ಇದೆ, ತುಂಬ ತಮಾಷೆ ಇದೆ. ಏನು ಅಂದರೆ, ಯದ್ಯಸ್ಯ ಭಕ್ತಿರ್ಭಗವತ್ಯಗಿಂಚನ ಸರ್ವೈರ್ಗುಣೈಃ ತತ್ರ ಸಮಾಸತೆ ಸುರಾಹ. ಅವ್ರು ಹೇಳ್ತಾರೆ, ಭಗವಂತನನ್ನೇ ನಾವು ಸ್ವಾಹ ಅಂತ ಹೇಳ್ತೇವಲ್ಲ, ಸ್ವಾಹ ಅಂದರೆ ಪೂರ್ತಿಯಾಗಿ ನಿನ್ನಲ್ಲಿ ನನ್ನನ್ನು ನಾನು ಅರ್ಪಿಸಿಕೊಂಡಿದ್ದೇನೆ ಅಂಥ ಭಕ್ತಿ ಬೇಕು. ಹೇಳ್ತಾರೆ, ಯದ್ಯಸ್ಯ ಭಕ್ತಿ ಭಗವತಿ ಅಕಿಂಚನ, ಯಾವ ಅಪೇಕ್ಷೆಯೂ ಇಲ್ಲದ, ಅಕಿಂಚನ, ಏನನ್ನೂ ಬಯಸದ. ಅದು ಪ್ರಹ್ಲಾದ ಅವನ ಕಥೆಯಲ್ಲಿ ಬರುತ್ತಲ್ಲ, ನರಸಿಂಹ ಏನು ಬೇಕು ಅಂತ ಕೇಳಿದಾಗ, ನಾನೇನು ವ್ಯಾಪಾರ ಮಾಡ್ಲಿಕ್ಕೆ ಬಂದಿಲ್ಲ ನಿನ್ನ ಹತ್ರ, ನಾನು ಏನೋ ಬಯಸಿ ನಿನ್ನ ಹತ್ರ ಏನು ಕೇಳ್ತಾ ಇಲ್ಲ, ಇನ್ನು ಮುಂದೆ ಈಗ ಅಷ್ಟೇ ಅಲ್ಲ, ನನಗೊಂದು ಬೇಕು, ಬರಬೇಕು. ಏನು ಅಂದರೆ, ಕಾಮಾನ ಹೃದಯ ಸಂರೋಹಂ ಭಜತಸ್ತ್ವಾಮೃಣೆ, ಈಗ ಅಷ್ಟೇ ಅಲ್ಲ, ಇನ್ನು ಎಂದೆಂದೂ ಏನನ್ನಾದರೂ ನಿನ್ನ ಹತ್ರ ಕೇಳುವ ಬುದ್ಧಿ ಕೂಡ ಬೇಡ, ಇದು ನಾನು ಬಯಸುವವರ ಅಂತ. ಅದನ್ನು ಹೇಳ್ತಾನೆ ಅಕಿಂಚನ ಅಂದರೆ ಏನನ್ನೂ ಬಯಸದ ಭಕ್ತಿ. ನಿಜವಾದ ಭಕ್ತಿ ಅಂತಲ್ಲ, ಯಾವುದು ಪ್ರೀತಿ. ಭಕ್ತಿ ಅಂದರೆ ಪ್ರೀತಿ ಅಲ್ವ. ಪ್ರೀತಿ ವಾಸ್ತವಿಕವಾಗಿ ಏನನ್ನೂ ಪ್ರತಿಫಲವಾಗಿ ಬಯಸೋದಿಲ್ಲ. ಅದರ ಲೋಕದಲ್ಲಿ ಏನಾಗಿದೆ ಅಂದರೆ, ನಮ್ಮ ಎಲ್ಲ ಪ್ರೀತಿಗೂ ಒಂದು ಬಯಕೆ ಇದೆ. ಅಪ್ಪ ಅಮ್ಮ ಮಕ್ಕಳನ್ನು ಪ್ರೀತಿಸ್ತಾರೆ, ಅಯ್ಯೋ ಮಕ್ಕಳು ಅಂತ ನಿರ್ವ್ಯಾಜ ಪ್ರೀತಿ ಅಂತೇವೆ. ಅದು ಪೂರ್ತಿ ನಿರ್ವ್ಯಾಜ ಅಲ್ಲ, ರಿಟೈರ್ ಆದಮೇಲೆ ಅವ್ರು ಸಾಕಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ ಅದರಲ್ಲಿ. ಅವ್ರು ರಿಟೈರ್ ಆಗುವಾಗ ಇವನು ಸಾಕಲಿಕ್ಕೆ ಒಂದು ಆಳು, ಸೇಫ್ ನಾವು, ಯಾಕೆ ರಿಟೈರ್ ಆಗುವಾಗ ಸಾಕಲಿಕ್ಕೆ ಒಂದು ಮಗು ಉಂಟಪ್ಪ. ಅದು ಎಲ್ಲಿಯಾದರೂ ಒಂದು ದೊಡ್ಡದಾದ್ಮೇಲೆ, ಅಪ್ಪ ನನಗೆ ಸಾಧ್ಯ ಇಲ್ಲ, ನೀವು ಬೇರೆ ಮನೆ ಮಾಡಿ ಅಂತ ಹೇಳಿದರೆ ಅಪರದಂಡ ಯಾಕೆ ಹುಟ್ಟಿದವು ಅಂತಾರೆ. ಹಾಗಾಗಿ ಈ ಎಲ್ಲ ಪ್ರೀತಿಯು ನಾಟಕ ಕಂಪನಿ ಮನುಷ್ಯರು. ಅವನ ಮಗ ಅಂತ ಪ್ರೀತಿ, ಅವನು ರಿಟೈರ್ ಆಗೋ ಎಲ್ಲರೂ ಜಗಳಕ್ಕೆ ನಿಂತರೆ ಸಿಟ್ಟು ಬರಲಿ ಶುರುವಾಗುತ್ತೆ ಅವನಿಗೆ, ಇಂಥ ದಂಡಪಿಂಡಗಳು ಯಾಕೆ ಹುಟ್ಟಿದವು ಅಂತಾರೆ. ಆದರೆ ಭಗವಂತನ ಪ್ರೀತಿ ಈ ಥರ ಇರಬಾರದು ಅಂತ, ಯಾವುದೋ ಒಂದು ಎಕ್ಸ್ಪೆಕ್ಟೇಷನ್, ದೇವರು ಮೋಕ್ಷ ಕೊಟ್ಟ ಅನ್ನೋದನ್ನು ಬಯಸದೆ ಮಾಡುವ ಪ್ರೀತಿ ಆಗಬೇಕದು. ಅದಕ್ಕೆ ಹೇಳಿದವರು, ಯದ್ಯಸ್ಯ ಭಕ್ತಿ ಭಗವತಿ ಅಕಿಂಚನ, ಈ ಸಾಧಕನಿಗೆ ಭಗವಂತನಲ್ಲಿ ನಿರ್ವ್ಯಾಜವಾದ ಯಾವ ಫಲದ ಬಯಕೆ ಇಲ್ಲದ ಪ್ರೀತಿ ಇದ್ದರೆ, ಸರ್ವೈರ್ಗುಣೈಃ ತತ್ರ ಸಮಾಸತೆ ಸುರಾಹ, ಅವನಲ್ಲಿ ಅದು ಒಂದು ಗುಣ ಇದ್ದರೆ ಸಾಕು, ನಿರ್ವ್ಯಾಜವಾದ ಭಕ್ತಿ, ನಿಷ್ಕಲ್ಮಶವಾದ ಪ್ರೀತಿ. ಭಗವಂತನನ್ನು ಸುಮ್ಮನೆ ಪ್ರೀತಿಸು, ಏನನ್ನೂ ಬಯಸದೆ ಪ್ರೀತಿಸು. ಅಂದರೆ ಸರ್ವೈಃ ಗುಣೈಃ ತತ್ರ ಸಮಾಸತೆ ಸುರಾಹ. ಆಗ ಎಲ್ಲ ದೇವತೆಗಳು ಎಲ್ಲ ಗುಣಗಳನ್ನು ನಾವು ತಂದಿರ್ತಾರೆ. ಮೂಲಭೂತವಾದದ್ದು ಭಗವಂತನಲ್ಲಿ ನಿಷ್ಕಲ್ಮಶವಾದ ಪ್ರೀತಿ. ಅದು ಇದ್ದರೆ ಎಲ್ಲ ಗುಣಗಳು ತನ್ನಷ್ಟಕ್ಕೆ ಅವನಲ್ಲಿ ಬಂದು ಸೇರ್ತವೆ. ಸರ್ವೈಃ ಗುಣೈಃ ಅಂದರೆ ಸರ್ವೈರ್ ಗುಣೈಃ ಸಹ, ಎಲ್ಲ ಗುಣಗಳ ಜೊತೆಗೆ ಅವನಲ್ಲಿ ದೇವತೆಗಳು ಬಂದು ಕೂಡ್ತಾರೆ. ದೇವತೆಗಳು ಎಲ್ಲ ಗುಣಗಳನ್ನು ಅವನಲ್ಲಿ ತಂದಿಡ್ತಾರೆ. ಅಂದರೆ ಅದು ಒಂದು ನಿರ್ವ್ಯಾಜವಾದ ಭಕ್ತಿ ಇದ್ದರೆ ಉಳಿದ ಎಲ್ಲ ಗುಣಗಳು ತಂತಾನೇ ಬಂದು ಸೇರಿಕೊಳ್ತಾರೆ. ಅದನ್ನು ಪಡೆಯುವುದಕ್ಕೋಸ್ಕರ ಇದು ಪರಿಶ್ರಮ ಸಾಧ್ಯ. ಭಕ್ತಿಯನ್ನು, ಅದು ನಿಷ್ಕಲ್ಮಶವಾದ ಫಲಾಪೇಕ್ಷೆ ಇಲ್ಲದ ಭಕ್ತಿಯನ್ನು ಕಷ್ಟಪಟ್ಟು ಸಾಧಿಸಬೇಕು. ಅದು ಒಮ್ಮೆಗೆ ಬರೋಲ್ಲ. ಅದು ಬಂದರೆ ಉಳಿದ ಗುಣಗಳನ್ನು ಪಡೆಯುವುದಕ್ಕೆ ಪ್ರಯತ್ನಿಸಬೇಕಾಗಿಲ್ಲ, ಅವು ತನ್ನಷ್ಟಕ್ಕೆ ಅದರ ಬೆನ್ನ ಹಿಂದೆ ಅನುಸರಿಸಿಕೊಂಡು ಬರ್ತಾರೆ. ಅಲ್ಲ, ಭಕ್ತಿ ಇಲ್ಲದೆ ಗುಣಗಳು ಬರಬಹುದಲ್ವ. ಹರಾವಭಕ್ತಸ್ಯ ಕುತೋ ಮಹದ್ಗುಣಾಃ ಅಂತ. ಹರಾವಭಕ್ತಸ್ಯ ಕುತೋ ಮಹದ್ಗುಣಾಃ, ಭಗವಂತನಲ್ಲಿ ಭಕ್ತಿ ಇಲ್ಲದಿದ್ದವನಲ್ಲಿ ದೊಡ್ಡವರಲ್ಲಿ ಇರತಕ್ಕ ಗುಣಗಳು ಅವನಲ್ಲಿ ಹೇಗೆ ಬರುವುದು ಸಾಧ್ಯ? ದೇವರನ್ನು ದ್ವೇಷ ಮಾಡುವವನಿಗೆ ಎಂದೂ ಒಳ್ಳೆಯ ಗುಣಗಳು ಬರುವುದು ಸಾಧ್ಯ ಇಲ್ಲ. ಅವನು ಯಾವ ಗುಣಗಳು ನೀರಿನಲ್ಲಿ ಹೋಮನು. ಹರಾವಭಕ್ತಸ್ಯ ಕುತೋ ಮಹದ್ಗುಣಾಃ. ಇದು ಒಂದು ಸಾಮಾನ್ಯವಾಗಿ ನಾನು ಯಾವಾಗಲೂ ಒಂದು ಸಂಗತಿ ಹೇಳ್ತೇನೆ, ಈಗ ಪ್ರಸಂಗ ಬಂತು ಮುಂದೆ ಹೇಳ್ತೇನೆ. ಮನೋರಥೇನ ಅಸತಿ ಧಾವತೋ ಬಹಿಹಿ. ಯಾಕೆಂದರೆ ಭಗವಂತನಲ್ಲಿ ಭಕ್ತಿ ಇಲ್ಲದವ ಅಂತ ಅನ್ನೋದಕ್ಕೆ ಅವರೊಂದು ಹೇಳ್ತಾರೆ. ಭಗವಂತನಲ್ಲಿ ಯಾಕೆ ಭಕ್ತಿ ಇಲ್ಲ ಅಂದರೆ, ಮನೋರಥೇನ ಅಸತಿ ಧಾವತೋ ಬಹಿಹಿ, ಅವನ ಮನಸ್ಸು ಹೊರಗೆಯೇ ತಿರುಗಾಡ್ತಾ ಇದೆ ಬಾಹ್ಯ ಪ್ರಪಂಚದಲ್ಲಿ. ಯಾವುದರಿಂದ? ಅಸತಿ ಮನೋರಥೇನ, ಕೆಟ್ಟ ವಿಷಯಗಳ ಬಯಕೆ ಇಲ್ಲ. ಕೆಟ್ಟ ವಿಷಯಗಳ ಬಯಕೆ, ಅದನ್ನು ಪಡೆಯುವುದಕ್ಕೋಸ್ಕರ ಏನೇನೋ ಕಾರಬಾರು, ಇಷ್ಟೇ. ಒಳ್ಳೆಯ ಗುಣ ಹೇಗಿರುವುದು ಅವನಲ್ಲಿ? ಬಹಿಹಿ ಧಾವತಃ, ಅವನು ತನ್ನ ಒಳಗಿನ ಅಂತರಂಗದ ಸತ್ಯವನ್ನು ಮರೆತು ಹೊರಗಿನ ಪ್ರಪಂಚದಲ್ಲಿ ಬದುಕುತ್ತಾ ಇದ್ದಾನೆ. ಹೊರಗಿನ ಪ್ರಪಂಚದಲ್ಲಿ ಯಾವುದಕ್ಕೋಸ್ಕರ? ಅಸತಿ ಮನೋರಥೇನ, ಕೆಟ್ಟ ಬಯಕೆಗಳನ್ನು ಈಡೇರಿಸುವುದಕ್ಕೋಸ್ಕರ. ಏನೇನೋ ಬೇಡವಾದ ಬಯಕೆಗಳು, ಅದನ್ನು ಮಾಡೋದಕ್ಕೆ ಏನೇನೋ ಕಾರಬಾರುಗಳು. ಅವನಲ್ಲಿ ಒಳ್ಳೆಯ ಗುಣ ಹೇಗಿರುವುದು ಸಾಧ್ಯ? ಕುತೋನು ಮಹದ್ಗುಣ. ಯಾಕೆಂದರೆ ಇದು ಒಂದು ಸಂದರ್ಭ ಬಂತು ಅಂತ ನಾನು ಹೇಳ್ತೇನೆ. ಈ
ಗುಣಗಳು. ದೇವರನ್ನು ನಂಬೋಲ್ಲ ನಾವು. ಎಲ್ಲ ಗುಣಗಳಿದೆ. ನೆಹರು ಹೇಳ್ತಿದ್ರು, ದೇವರನ್ನು ಯಾಕೆ ನಂಬಬೇಕು? ನೆರೆಕೆರೆಯವರನ್ನು ಪ್ರೀತಿಸಬೇಕು, ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು, ಇನ್ನೊಬ್ಬನ ಗೌರವದಿಂದ ನೋಡಬೇಕು. ಇಷ್ಟಲ್ಲ ಜೀವನದಲ್ಲಿ ಬೇಕಾಗಿರೋದು ಸೋಷಿಯಲ್ ಎಥಿಕ್ಸ್. ಸಾಮಾಜಿಕವಾಗಿ ನಾವು ಸರಿಯಾಗಿದ್ದರೆ ದೇವರು ಯಾಕಬೇಕಪ್ಪ? ಇದು ಬಹಳ ಜನ ನಾಸ್ತಿಕರು ಹೀಗೆ ಹೇಳ್ತಾರೆ. ನೆಹರು ಒಂದು ಸ್ವಲ್ಪ ಈ ಮಾತು ಹೇಳಿದರು. ಆಮೇಲೆ ತಮಾಷೆ ಕೂಡ ಮಾಡಿದರು. ಒಂದು ವೇಳೆ ದೇವರು ಇರುವುದು ಹೌದಾದರೆ ನಿಮಗಿಂತ ನಾನು ದೇವರಿಗೆ ಹತ್ತಿರವಾಗಿದ್ದೇನೆ. ಯಾಕೆಂದರೆ ದೇವರ ಮೇಲೆ ಇರೋದಲ್ವ, ನಾನು ಯಾವಾಗಲೂ ವಿಮಾನದಲ್ಲೇ ಓಡಾಡ್ತಾ ಇರೋದು. ನಿಮಗಿಂತ ದೇವರಿಗೆ ನಾನು ಹತ್ತಿರ ಅಂತ. ಅಂದರೆ ಒಬ್ಬ ದೇಶದ ಪ್ರಧಾನಿ ಎಷ್ಟು ಹುಚ್ಚು ಮಾತಾಡ್ಬೋದು ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ತಲೆಗಟ್ಟು ಮಾತಾಡೋದನ್ನು ಎಷ್ಟು ಹುಚ್ಚು ಮಾತಾಡ್ಬೋದು ಅನ್ನೋದಕ್ಕೆ. ಆದರೆ ವಿಷಯ ಏನು ಅಂದರೆ, ಭಗವಂತನನ್ನು ಒಪ್ಪುವುದಿಲ್ಲ. ಎಲ್ಲ ಗುಣಗಳಿರ್ಬೋದು, ಸದ್ಗುಣಗಳಿರ್ಬೋದಲ್ವ. ಅವನು ಬಸವಣ್ಣವರ ಹತ್ರ ಕಳಬೇಡ, ಯಾರು ಸೊತ್ತು ಕದಿಯೋಲ್ಲ, ಕೊಲ್ಲಬೇಡ, ಯಾರನ್ನು ಕೊಲ್ಲೋಲ್ಲ, ನಾವು ಏನು ಟೆರರಿಸ್ಟ್ಗಳಲ್ಲ, ನಾವು ಯಾರನ್ನು ಕೊಲ್ಲೋಲ್ಲ, ಇನ್ನೊಬ್ಬರ ಮೇಲೆ ಹಿಂಸೆ ಮಾಡೋಲ್ಲ, ಮತ್ತು ಪರಸ್ತ್ರೀಯರನ್ನು ಗೌರವಿಸ್ತೇವೆ, ಅಕ್ಕ ತಂಗಿಯರಂತೆ, ತಾಯಂದಿರಂತೆ, ಎಲ್ಲ ಸಾಮಾಜಿಕವಾಗಿ ಪರ್ಫೆಕ್ಟ್ ಇದ್ದೇವೆ. ದೇವರು ಯಾಕೆ ಬೇಕು? ಅದಕ್ಕೆ ನೋಡಿ, ಕ್ರೈಸ್ತರಿಗೆ ಗೊತ್ತಿಲ್ಲ, ಅವರದ್ದೊಂದು ಸಂಕೇತ ಇದೆ. ಇದನ್ನು ನಾವು ಹೊರಿಜಾಂಟಲ್ ರಿಲೇಷನ್ಶಿಪ್ ಅಂತ ಹೇಳ್ತೇವೆ. ನಮ್ಮ ಅಕ್ಕಪಕ್ಕದವರನ್ನು ಪ್ರೀತಿಯಿಂದ ನೋಡುವುದು, ಅವರ ಸಾಮಾನು ಕದಿಯದೇ ಇರುವುದು, ಆಮೇಲೆ ಅವರಿಗೆ ಹಿಂಸೆ ಮಾಡದೇ ಇರುವುದು, ಹೆಣ್ಮಕ್ಕಳನ್ನು ಗೌರವಿಸುವುದು, ಎಲ್ಲ ಇದು ಒಂದು ಸಾಮಾಜಿಕ ಸೋಷಿಯಲ್ ಎಥಿಕ್ಸ್. ಇದನ್ನು ಹೊರಿಜಾಂಟಲ್ ರಿಲೇಷನ್ಶಿಪ್ ಒಂದು ಗೆರೆ ಎಳೀರಿ ಆಯಿತು. ಅದರ ಮೇಲೆ ಹಿಂದಿನವರು ಹೇಳಿದರು, ಮೈಚಾನನ್ಯ ಯೋಗೇನ ಭಕ್ತಿರ ವ್ಯಭಿಚಾರಿಣಿ. ನೀನು ಬರೇ ಸಮಾಜದ ಅಕ್ಕಪಕ್ಕದವರನ್ನು ಪ್ರೀತಿಸಿದರೆ ಸಾಲದು, ನನ್ನನ್ನು ಪ್ರೀತಿಸಬೇಕು ಅಂತ. ಇದು ವರ್ಟಿಕಲ್ ಲೈನ್. ನಾನು ಮತ್ತು ಭಗವಂತನಿಗಿರುವ ಸಂಬಂಧ, ಇದು ಎರಡು ಒಟ್ಟಿಗೆ ಸೇರಿದರೆ ಅದು ಜೀವನದಲ್ಲಿ ಪ್ಲಸ್ ಪಾಯಿಂಟ್ ಆಯಿತು. ಕೂಡಿಸು. ಈ ನಾನು ಮತ್ತು ಭಗವಂತನ ತೆಗೆದುಬಿಟ್ರೆ ಇದೇನಿದು? ಮೈನಸ್ ಪಾಯಿಂಟ್. ಇದು ಪ್ಲಸ್ ಪಾಯಿಂಟ್ ಅಲ್ವೇ ಅಲ್ಲ ಜೀವನದಲ್ಲಿ. ಯಾಕೆಂದರೆ ಅದಕ್ಕೆ ಅವ್ರು ಕಾರಣ ಹೇಳ್ತಾರೆ. ಈಗ ಇನ್ನೊಬ್ಬರ ಸೊತ್ತು ಕದಿಬಾರದು. ಯಾಕೆ ಕದಿಬಾರದು? ಅದೊಂದು ಕಾರಣ ಬೇಕಲ್ಲ. ನಾನು ದೇವರನ್ನು ಧರ್ಮವನ್ನು ನಂಬುದವನಾದರೆ ಸೊತ್ತು ಯಾಕೆ ಕದಿಬಾರ್ದು? ಏನು ಪಾಪ ಅಂತಿಲ್ಲ, ನರಕ ಅಂತಿಲ್ಲ, ಯಾಕೆ ಕದಿಬಾರ್ದು? ಖಂಡಿತ ಕದಿಬೋದು. ಆದರೂ ಕದಿಬಾರದು ಅಂತ ನಾನು ಹೇಳ್ತೇನಲ್ಲ, ಯಾಕೆ ಗೊತ್ತುಂಟ? ಅದರ ಹಿಂದೆ ಇರುವುದು ಧರ್ಮ ಪ್ರಜ್ಞೆ ಅಲ್ಲ, ಸೆಲ್ಫಿಶ್ನೆಸ್ಸು. ನಾನು ಇನ್ನೊಬ್ಬರ ಸೊತ್ತನ್ನು ಕದಿಬಾರ್ದು ಅಂತ ಯಾಕೆ ಹೇಳ್ತೇನೆ ಅಂದರೆ, ಇನ್ನೊಬ್ಬರ ಸೊತ್ತಿನ ಮೇಲಿನ ಕಾಳಜಿಯಿಂದ ಅಲ್ಲ, ನನ್ನ ಸೊತ್ತು ಯಾರೂ ಕದಿಬಾರ್ದು. ಅದಕ್ಕೆ ಹಾಗೆ ಹೇಳಲಿಕ್ಕಾಗತ್ತಾ? ಯಾರ್ದು ಬೇಕಾದ್ರೆ ಕದೀರಿ, ನಂದೊಂದು ಕದಿಬಿಟ್ರಪ್ಪ ಹೇಳಲಿಕ್ಕಾಗತ್ತಾ? ಅದಕ್ಕೇನು ಮಾಡೋದು? ಯಾರ ಸೊತ್ತು ಕದಿಬಾರ್ದು, ನನ್ನ ಸೊತ್ತು ಸೇಫ್. ಇದು ಸ್ವಾರ್ಥ ಅಲ್ವಾ? ಇದಕ್ಕೆ ಧರ್ಮ ಅಂತ ಹೇಳ್ತಾರೆ. ಕೊಲ್ಲಬಾರ್ದು, ಯಾರನ್ನ ಬೇಕಾದ್ರೆ ಕೊಲ್ಲರಿ, ನನ್ನ ಒಂದು ಸಾಯಿಸ್ಬಿಡಿ ಅಂತ ಹೇಳಲಿಕ್ಕಾಗತ್ತಾ? ಯಾರನ್ನೂ ಕೊಲ್ಲಬಾರ್ದು, ನಾನು ಸೇಫು. ಪರಸ್ತ್ರೀಯರನ್ನು ಅಕ್ಕ ತಂಗಿಯರಾಗಿ ನೋಡಬೇಕು. ಯಾರನ್ನು ಯಾರು ಹೇಗೆ ನೋಡಿ ನನಗೇನ್ರಿ, ನನ್ನ ಹೆಂಡತಿ ಮೇಲೆ ಕಣ್ಣು ಹೊಡಿಬಾರ್ದು ನೀವು ಅಷ್ಟೇ. ಅದಕ್ಕೆ ಅಷ್ಟೇ ಹೇಳಿದ್ರಾಗತ್ತಾ? ನೀವು ಯಾರು ಬೇಕಾದ್ರೆ ಕಣ್ಣು ಹೊಡೀರಿ, ನನ್ನ ಹೆಂಡತಿಗೊಂದು ಕಣ್ಣು ಹೊಡಿಬಿಡಿ ಅಂತ ಹೇಳಲಿಕ್ಕಾಗತ್ತಾ? ಯಾರಿಗೂ ಕೆಟ್ಟ ದೃಷ್ಟಿಯಿಂದ ನೋಡಿಬಿಡಿ, ನಾನು ನನ್ನ ಹೆಂಡತಿ ಸೇಫ್. ಇಷ್ಟೇ. ಈ ಇಡೀ ಸೋಷಿಯಲ್ ಎಥಿಕ್ಸ್ನ ಹಿಂದೆ ಇರುವುದು ನನ್ನ ಸ್ವಾರ್ಥ ಹೊರತು ಅದು ಧರ್ಮ ಅಲ್ಲ. ಅದು ಯಾವಾಗ ಧರ್ಮ ಆಗುತ್ತೆ? ಕನಕದಾಸರಿಗೆ ಬಾಳೆಹಣ್ಣಿನ ಕಥೆ ನೆನಪಾಗುತ್ತೆ. ಇದನ್ನೇನು ಅಂದರೆ, ಇದನ್ನು ನಾವು ಮೀರಿದರೂ ಏನು ತೊಂದರೆ ಇಲ್ಲ, ಪಾಪ ಏನು ಬರೋಲ್ಲ. ಹಾಗಾದರೆ ಇದನ್ನು ನಾವು ಅನುಷ್ಠಾನ ಮಾಡಬೇಕು. ಹೇಗೆ ಅಂದರೆ, ನಾವು ಮಾಡಬೇಕು, ಅಥವಾ ಇನ್ನೊಬ್ಬರಿಗೆ ನಾವು ಅದನ್ನು ಮೀರಿದರೂ ಇನ್ನೊಬ್ಬರಿಗೆ ಗೊತ್ತಾಗದಂತೆ ಬದುಕು. ಎಥಿಕ್ಸು ಅದು ಎಕ್ಸಿಬಿಷನಿಸಮ್, ಸೋಷಿಯಲ್ ಯಾರು. ಆದರೆ ಕನಕದಾಸರಿಗೆ ಕೋಣೆ ಒಳಗೆ ಯಾರು ಇಲ್ಲದೆ ತಿನ್ನು ಅಂದರೆ ಅವ್ರು ತಿನ್ನಲಿಕ್ಕಾಗದೆ ಬಾಳೆಹಣ್ಣು ತಂದು ವಾಪಸ್ ತಂದುಬಿಟ್ರು. ಯಾಕೆಂದರೆ ಅವರಿಗೆ ಗೊತ್ತು, ಎಲ್ಲಿ ವಿಶ್ವತ ಚಕ್ಷುರುತ ವಿಶ್ವತೋ ಮುಖೋ ವಿಶ್ವತೋ ಬಾಹುರುತ ವಿಶ್ವತಸ್ಪಾತ್, ಎಲ್ಲ ಕಡೆ ನೋಡೋನೊಬ್ಬ ಇದ್ದಾನಲ್ಲಪ್ಪ, ನಾನು ಹೇಗೆ ಬಾಳೆಹಣ್ಣು ತಿನ್ನಲಿ? ಈ ಎಚ್ಚರದಿಂದ ನಾವು ಧರ್ಮವನ್ನು ಆಚರಿಸಿದಾಗ ಅದು ಸ್ವಾರ್ಥ ಆಗುವುದಿಲ್ಲ, ಧರ್ಮ ಆಗುತ್ತೆ. ನಾನು ಸುಳ್ಳು ಹೇಳಬಾರದು. ನಾನು ಸುಳ್ಳು ಹೇಳಿದ್ರೆ ಇನ್ನು ಯಾರ್ಯಾರು ನನ್ನ ಹತ್ರ ಯಾರು ಸುಳ್ಳು ಹೇಳಬಾರ್ದು, ಅದಕ್ಕೆ ನಾನು ಹೇಳಿದೆ. ಅದಲ್ಲಪ್ಪ, ನಾನು ಸುಳ್ಳು ಹೇಳಿದರೆ ದೇವರಿಗೆ ಗೊತ್ತಾಗುತ್ತೆ, ಯಾರಿಗೂ ಗೊತ್ತಾಗದೆ ಸುಳ್ಳಿಲಿಕ್ಕೆ ಬರೋಲ್ಲ. ಈ ಎಚ್ಚರ ಬಂದಾಗ ಅದು ಧರ್ಮ ಆಗುತ್ತೆ. ಅದಕ್ಕೆ
ಈ ಮೈನಸ್ ಪಾಯಿಂಟು ಅದು ಪ್ಲಸ್ ಪಾಯಿಂಟ್ ಆಗ್ಬೇಕಾದ್ರೆ ಮೇಲಿನ ಒಂದು ಗೀಟು ರಿಲೇಷನ್ಶಿಪ್ ಬಿಟ್ವೀನ್ ಮೈಸೆಲ್ಫ್ ಆ್ಯಂಡ್ ಗಾಡ್. ಅದಕ್ಕೋಸ್ಕರ ಅದನ್ನು ಅವನು ಎಂದರೆ ಭಗವಂತನಲ್ಲಿ ಭಕ್ತಿ ಇಲ್ಲದವನ ಯಾವ ಧರ್ಮವೂ ಧರ್ಮ ಆಗೋದಿಲ್ಲ, ಅದು ಸ್ವಾರ್ಥ ಆಗಿಬಿಡುತ್ತೆ. ಭಕ್ತಿ ಇದ್ದಾಗ ಎಲ್ಲ ಕ್ರಿಯೆಯೂ ಧರ್ಮ ಆಗಿಬಿಡುತ್ತೆ. ಎಲ್ಲಿ ತನಕ ಅಂದರೆ ಹಿಂಸೆ ಕೂಡ ಧರ್ಮವಾಗಿಬಿಡುತ್ತೆ. ನೋಡಿ, ದುರ್ಯೋಧನ ಯುದ್ಧ ಮಾಡಿದ, ಸಾವಿರಾರು ಜನರಿಗೆ ಕೊಲೆ ಕಾರಣ. ಅವನು ದೇವರ ಮೇಲೆ ಭಕ್ತಿಯಿಂದ ಮಾಡಿದ್ದಲ್ಲ, ನಾನು ಶ್ರೀಮಂತ ಆಗಬೇಕು, ನಾನು ಸಮ್ರಾಟ ಆಗಬೇಕು ಸ್ವಾರ್ಥದಿಂದ. ಅದರಿಂದ ಎಲ್ಲ ಪಾಪ ಅವನಿಗೆ ಅಂಟಿಕೊಂಡಿತು. ಕೊಂದದ್ದು ದುರ್ಯೋಧನ ದೈತ್ಯ ಭೀಮಾರ್ಜುನರು, ಅವ್ರಿಗೇನೂ ಆಗಲಿಲ್ಲ. ಯಾಕೆಂದರೆ ಅನ್ಯಾಯದ ವಿರುದ್ಧ ಭಗವಂತನ ಸೇವೆ, ಪೂಜೆ, ಇದು ಭಗವಂತನ ಪೂಜೆ ಅಂತ ಮಾಡಿದರು. ಆಗ ಆ ಭಗವತ್ ಪ್ರಜ್ಞೆ ಬಂದಾಗ ಎಷ್ಟೋ ಸಂದರ್ಭಗಳಲ್ಲಿ ತಪ್ಪು ಕೂಡ ಸರಿಯಾಗಿಬಿಡುತ್ತೆ. ಪ್ರಜ್ಞೆ ಇಲ್ಲದೆ ಇದ್ದಾಗ ಸರಿ ಕೂಡ ತಪ್ಪಾಗಿಬಿಡುತ್ತೆ. ಅಂದರೆ ಅದು ಕಾರಣ ಅಂದರೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದಕ್ಕೆ ಒಂದು ಡೆಫಿನಿಷನ್ ಇಲ್ಲ. ಇಟ್ ಈಸ್ ಎ ಕಾನ್ಸೆಪ್ಟ್. ಒಬ್ಬನಿಗೆ ಹೊಡೆಯೋದು ತಪ್ಪು ಅಂತ ಹೇಳ್ತೇವೆ, ಆದರೆ ಹೊಡೆಯೋದಂದರೆ ರಸ್ತೆಯಲ್ಲಿ ಹೋಗುವವನಿಗೆ ಸೊಂಟ ಮುರಿದಾಗ ಹೊಡೆಯೋದು ತಪ್ಪು. ಮನೆಯಲ್ಲಿ ಬುದ್ಧಿ ಹೇಳಲಿಕ್ಕೋಸ್ಕರ ತಂದೆ ತಾಯಿ ಒಂದೆರಡು ಪೆಟ್ಟು ಕೊಟ್ಟರೆ ಮಕ್ಕಳಿಗೆ ತಪ್ಪಲ್ಲ. ಯಾಕೆಂದರೆ ಸೊಂಟ ಮುರಿಬೇಕಂತ ಹೊಡೆದದ್ದಲ್ಲ, ಅದರ ಹಿಂದಿರುವ ಕಾನ್ಸೆಪ್ಟು ಮಗ ಜಾಣ ಆಗಬೇಕು. ರಸ್ತೆಯಲ್ಲಿ ಹೋಗೋ ಒಬ್ಬ ಚೂರಿ ಹಾಕಿದರೆ ಅದು ಅಪರಾಧ. ಆದರೆ ಆಪರೇಷನ್ ಥಿಯೇಟರ್ ಡಾಕ್ಟ್ರು ಚೂರಿ ಹಾಕಿದರೆ ದುಡ್ಡು ಎಷ್ಟಾಯಿತು ಡಾಕ್ಟ್ರೇ, ಆಹಾ ಏನಪ್ಪ ಅವನು ನೀವು ಚೂರಿ ಹಾಕಿದ್ದೀರಿ ಜೈಲಿಗೆ ಕಳಿಸ್ಬೇಕು. ಇಲ್ಲ, ಎಷ್ಟು ದುಡ್ಡಾಯಿತು ಡಾಕ್ಟ್ರೆ, 2 ಲಕ್ಷ ಅಂದರೂ ಕೊಡ್ತೇವೆ, ಏನಪ್ಪ ಬದುಕಿಸ್ಬಿಟ್ಟು. ಹಾಗಾದರೆ ಇಂಟೆನ್ಷನ್ ಈಸ್ ಇಂಪಾರ್ಟೆಂಟ್. ಹೊಟ್ಟೆಗೆ ಚೂರಿ ಹಾಕುವುದು ಕೂಡ ಒಬ್ಬನನ್ನು ಬದುಕಿಸುವುದಕ್ಕೋಸ್ಕರ, ಆದರೆ ಅದು ಧರ್ಮ ಆಗುತ್ತೆ. ಅದನ್ನ ಹೊಟ್ಟೆಗೆ ಚೂರಿ ಹಾಕುವುದು ಧರ್ಮವೋ ಅದು ಆ್ಯಕ್ಷನ್ ಈಸ್ ಮಿಯರ್ ಆ್ಯಕ್ಷನ್. ಧರ್ಮ ಆಗುವುದು ಅದರ ಹಿಂದೆ ಇರುವ ಕಾನ್ಸೆಪ್ಟ್. ನಿನ್ನ ಯಾವ ವಿನೋದಕ್ಕೂ ಹೇಳೋದು, ನಮ್ಮ ಹುಡುಗ ಯಾವಾಗಲೂ ದೇವಸ್ಥಾನಕ್ಕೆ ಹೋಗ್ತಾನೆ, ಒಳ್ಳೆ ಹುಡುಗ ಅಂತ ಹೇಳಬೇಡಿ. ಯಾಕೆಂದರೆ ಅವನು ದೇವಸ್ಥಾನಕ್ಕೆ ಯಾಕೆ ಹೋಗ್ತಾನೆ? ದೇವರನ್ನು ನೋಡಲಿಕ್ಕೋ, ದೇವರನ್ನು ನೋಡ್ಲಿಕ್ಕೆ ಬಂದವರನ್ನು ನೋಡಲಿಕ್ಕೋ ಅನ್ನೋದರಿಂದ ಅವನು ದೇವಸ್ಥಾನಕ್ಕೆ ಹೋಗೋದು ಧರ್ಮವೋ ಅಧರ್ಮವೋ ಅಂತ ತೀರ್ಮಾನ ಆಗುವುದು. ಆಗ ಯಾವ ಕ್ರಿಯೆಯೂ ಧರ್ಮವಲ್ಲ, ಅದರ ಹಿಂದಿನ ಭಾವದಿಂದ ಅದನ್ನು ಧರ್ಮವಾಗಿ ಪರಿವರ್ತಿಸಬಹುದು. ಅಧರ್ಮ. ಅದಕ್ಕೆ ಭಗವಂತನನ್ನು ಭಕ್ತಿ ಇಲ್ಲದೆ ಇದ್ದವನು ಮಾಡಿದ್ದೆಲ್ಲ ಅಧರ್ಮ ಆಗುತ್ತೆ. ಹರಾವ ಭಕ್ತಸ್ಯ ಕುತೋ ಮಹದ್ಗುಣ. ಯಾವ ದೊಡ್ಡವರಲ್ಲಿ ಇರತಕ್ಕ ಗುಣಗಳು ದೇವರನ್ನು ನಂಬದ ನಾಸ್ತಿಕನಲ್ಲಿ ಇರುವುದೇ ಸಾಧ್ಯ ಇಲ್ಲ ಅಂತ. ಯಾಕಂದರೆ ಅವನು ಏನು ಮೌಲ್ಯ ಅಂತ ಹೇಳ್ತಾನೆ, ಅದು ಅವನಲ್ಲಿ ಸೇರಿಕೊಂಡಾಗ ಅದು ಅಪಮೌಲ್ಯ ಆಗಿಬಿಡುತ್ತೆ. ಅದು ಅವನಿಲ್ಲ. ಯಾಕೆಂದರೆ ಅವನು ಧಾವತೋ ಬಹಿಹಿ, ಎಲ್ಲ ಹೊರಗಿಂದ ಸಂಚಾರ ಅವನದ್ದು. ಹಾಗಾಗಿ ಒಳಗಿನ ಸತ್ಯವನ್ನು ಎಂದೂ ಕಾಣೋದಿಲ್ಲ ಅವನು. ಹೊರಗಿಂದ ನೋಡುವುದೇ ಬೇರೆ, ಒಳಗಿನ ಸತ್ಯವೇ ಬೇರೆ.